ಹಾಯ್ ಎಲ್ಲರೂ ಹೇಗಿದ್ದೀರಾ? ಇದು ಶಿವರಾತ್ರಿ ಹಬ್ಬದ ದಿನ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬದ ದಿನ ಎಲ್ಲರೂ ಟೆಂಪಲ್ಗೆ ಹೋಗಿದ್ವಿ. ನಾವು ಯಾವುದೇ ಟೆಂಪಲ್ಗೆ ಹೋದರೂ ಎಲ್ಲ ಟೆಂಪಲಲ್ಲೂ ನವಗ್ರಹ ಕಲ್ಲು ಇರುತ್ತಲ್ವ. ಸೊ ನವಗ್ರಹಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಗುರುಬ್ರಹ್ಮ ಗುರು ವಿಷ್ಣು ಅಂತ ಶ್ಲೋಕ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಬೇಕಂತೆ. ಅದು ತುಂಬ ಒಳ್ಳೆಯದಾಗುತ್ತಂತೆ. ಸೊ ನಾನು ಎಲ್ಲ ಟೆಂಪಲ್ಗೆ ಹೋದ್ರೂ ಅದೇ ರೀತಿ ಮಾಡೋದು. ನೀವು ಇದೇ ಥರ ಮಾಡ್ತೀರಾ? ನಿಮ್ಗೆ ಈ ವಿಷಯ ಗೊತ್ತಿತ್ತಾ? ಕಮೆಂಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ 5 ಚೇರ್ ರಿವ್ಯೂ ಮಾಡ್ತೀನಿ ಅಂತ. ಸೊ ಹಿಯರ್ ಇಟ್ ಈಸ್. ಇದು 5 ಚೇರ್. ಇದು ಮೇಲ್ಗಡೆ ಪೋರ್ಷನ್ ಮಾತ್ರ, ಕೆಳಗಡೆದು ಒಂದು ಟೇಬಲ್ ಬರುತ್ತೆ. ನಾನು ಟೇಬಲ್ ಥರ ಇರೋದನ್ನು ತೊಗೊಂಡಿದ್ದೆ. ಬಿಕಾಸ್ ಏನಕ್ಕಾದ್ರೂ ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಟೇಬಲ್ ಥರನೂ ಯೂಸ್ ಆಗುತ್ತೆ, 5 ಚೇರ್ ಥರನೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದಕ್ಕೆ ಸೀಟ್ ಬೆಲ್ಟ್ ಬರುತ್ತೆ ನೋಡಿ. ಈ ಥರ ಮಕ್ಕಳು ಯಾವುದೇ ರೀತಿ ಕೆಳಗಡೆ ಬೀಳೋ ಚಾನ್ಸಸ್ ಇರೋದಿಲ್ಲ. ಅದು ಮಕ್ಕಳು ಯಾವ ಸೈಜ್ ಬರ್ತಾರೋ ಆ ಸೈಜ್ಗೆ ಸೀಟ್ ಬೆಲ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಹಾಕಬೇಕು. ಈ ಥರ ಇರುತ್ತೆ. ಸೊ ಅವ್ರು ಮುಂದೆ ಬೀಳೋದು ಆ ಥರ ಚಾನ್ಸಸ್ ಇರೋದಿಲ್ಲ. ಆಮೇಲೆ ತುಂಬ ಗ್ರಿಪ್ ತುಂಬ ಚೆನ್ನಾಗಿದೆ. ಏಕೆಂದರೆ ಕೆಳಗಡೆ ಬಾಲ್ ಥರ ಕೊಟ್ಟಿದ್ದಾರೆ ಲೆಗ್ ಹತ್ರ. ಆ ಬಾಲ್ ತುಂಬ ಚೆನ್ನಾಗಿ ಗ್ರಿಪ್ ಇದೆ. ಸೊ ಯಾವುದೇ ಕಾರಣಕ್ಕೂ ಬೀಳೋ ಚಾನ್ಸಸ್ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಟ್ರೇ ಕೊಟ್ಟಿರ್ತಾರೆ. ಟ್ರೇಗೆ ಅಡ್ಜಸ್ಟಬಲ್ 3 ಸ್ಟೆಪ್ಸ್ ಕೊಟ್ಟಿರ್ತಾರೆ. ನಮಗೆ ಪಾಪು ಯಾವ ಸೈಜ್ ಇದೆಯೋ ಆ ಸೈಜ್ ನೋಡಿಕೊಂಡು ಟ್ರೇನ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ವಾಟರ್ ಬಾಟಲ್ ಇಟ್ಕೊಳ್ಳೋಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಆಮೇಲೆ ಟ್ರೇ ತುಂಬ ಚೆನ್ನಾಗಿದೆ. ಏನಾದ್ರು ಚೆಲ್ಲಿದ್ರೆ ಇನ್ ಕೇಸ್ ಏನಾದರೂ ಬಿದ್ದರೂ ಕೆಳಗಡೆ ಬೀಳೋದಿಲ್ಲ. ಆ್ಯಂಡ್ ಇದು ಟೇಬಲ್ಲು. ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ ಸ್ಟ್ಯಾಂಡ್ ಎಲ್ಲ ಕಬ್ಬಿಣದ್ದು ಬರುತ್ತೆ, ಮೇಲ್ಗಡೆದು ಮಾತ್ರ ಪ್ಲ್ಯಾಸ್ಟಿಕ್ ಬರುತ್ತೆ. ಆ್ಯಂಡ್ ತುಂಬ ಡ್ಯೂರೇಬಲ್ ಕೂಡ. ನಾವು ಇದನ್ನು ಕೇಕ್ ಕಟ್ಟಿಂಗಿಗೆ ಮತ್ತು ನನ್ನ ಮಗಳು ಬರೆಯೋದಕ್ಕೆಲ್ಲ ಯೂಸ್ ಮಾಡ್ತಾಳೆ. ನನ್ನ ಮಗ ಅಂತೂ ಯೂಸ್ ಮಾಡಲ್ಲ. ಸೊ ನನ್ನ ಮಗಳೇ ಯೂಸ್ ಮಾಡ್ತಾಳೆ ನೋಡಿ. ಅದು ಲಾಕ್ ಕೊಟ್ಟಿದ್ದಾರೆ. ಅದು ಲಾಕ್ ಪ್ರೆಸ್ ಆದರೆ ಲಾಕ್ ಆಗಿದೆ ಅಂತ ಅರ್ಥ. ಇದ್ರ ಮೇಲೆ ಆ ಚೇರ್ನ ಇಡಬೇಕು. ಈ ಥರ ಅಲ್ಲಿ 4 ಹೋಲ್ ಕೊಟ್ಟಿದ್ದಾರಲ್ಲ, ಆ ಹೋಲ್ಗೆ ಅದು ಬಾಲ್ ಥರ ಇದೆಯಲ್ಲ, ಆ ಬಾಲ್ ಥರದ್ದು ಇಡಬೇಕು ನೋಡಿ. ಈ ಥರ ಕಾಣಿಸುತ್ತೆ. ಇದನ್ನು ಹೈ ಚೇರ್, ಹೈಟಾಗಿದೆಯಲ್ಲ, ಮೇ ಬಿ ಅದಕ್ಕೆ ಇದನ್ನು ಹೈ ಚೇರ್ ಅಂತ ಕರೀತಾರೇನೋ ಗೊತ್ತಿಲ್ಲ. ಬಟ್ ನನ್ನ ಮಗ ಒಂದು ದಿನವೂ ಕುತ್ಕೊಂಡಿಲ್ಲ. ಸುಮ್ಮನೆ ವೇಸ್ಟ್ ಅಂದರೆ ವೇಸ್ಟ್ ಪ್ರಾಡಕ್ಟ್ ಇದು. ಬೇರೆಯವ್ರಿಗೆಲ್ಲ ಯೂಸ್ ಆಗಿದೆಯೇನೋ ಮೇ ಬಿ ಗೊತ್ತಿಲ್ಲ. ಬಟ್ ನನಗಂತೂ ಒಂದು ಚೂರು ಯೂಸ್ ಆಗಿಲ್ಲ. ಅದೇ ಟೇಬಲ್ ಒಂದು ಯೂಸ್ ಆಗಿದೆ ಕೆಳಗಡೆದು. ಮೇಲ್ಗಡೆದು ಏನು ಯೂಸ್ ಇಲ್ಲ. ಇನ್ ಕೇಸ್ ಕೂರಿಸಿದ್ರು ಅವ್ನು 1 ನಿಮಿಷನೂ ಕುತ್ಕೊಳ್ಳಲ್ಲ, ಅಳ್ತಾ ಇರ್ತಾನೆ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಅಮೆಝಾನಲ್ಲಿ ನಾನು ತೊಗೊಂಡಿದ್ದು 2000 ಸಮಥಿಂಗ್ ಅನಿಸುತ್ತೆ. ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.